ಪತ್ರಿಕೋದ್ಯಮ ವಿದ್ಯಾರ್ಥಿ ಬೆಂಗಳೂರು ವಿಶ್ವವಿದ್ಯಾಲಯ. ನನ್ನ ಪ್ರಶ್ನೆ ಏನಂತಂದರೆ ಸರ್, ಒಂದು ಅಪಾಯ ಇದೆ ಅಂತ ಗೊತ್ತಾದಾಗ ಒಬ್ಬ ಪೈಲಟು ತನ್ನ ಓನ್ ರಿಸ್ಕ್ ಮೇಲೆ ಒಂದು ಫ್ಲೈಟನ್ನು ಟೇಕ್ ಆಫ್ ಮಾಡೋದು ಎಷ್ಟು ಸರಿ? ಯಾಕೆಂದರೆ ನಂತರ ಆಗೋ ದುರಂತಗಳಿಗೆ ಯಾರು ಜವಾಬ್ದಾರರು ಅನ್ನೋದು. ಏರ್ಕ್ರಾಫ್ಟ್ ರೆಡಿ ಫಾರ್ ಫ್ಲೈಟ್ ಅಂತ ಎಂಜಿನಿಯರ್ ಸರ್ಟಿಫೈಡ್ ಮಾಡಿದ ಮೇಲೆ ದ ಕ್ಯಾಪ್ಟನ್ ವಿಲ್ ಆಲ್ಸೋ ಗೋ ರೌಂಡ್ ಟು ಚೆಕ್ ಫಿಸಿಕಲಿ ಟೈರ್ ಬಸ್ಟ್ ಆಗಿದೆಯಾ, ಎಂಜಿನ್ ಎಲ್ಲ ಸರಿ, ಎಂಜಿನ್ ಟರ್ಬೈನ್ ಬ್ಲೇಡ್ಸ್ ಎಲ್ಲ ಸರಿ ಇದೆಯಾ ಅಂತೇಳಿ ಬೇಸಿಕಲಿ ವಿಲ್ ಲುಕ್ ಫಾರ್ ಎನಿ ಫಿಸಿಕಲ್ ಶಾರ್ಟ್ ಕಮಿಂಗ್ಸ್. ಅಂದರೆ ವಿಸಿಬಲಿ ಕಾಣುವಂಥ ಅಷ್ಟೇ. ಲಾಸ್ಟ್ ಮಿನಿಟ್ ಏನಾಗ್ತಾಯಿಲ್ಲ, ಈಗ ನೋಡಿ ಇಂಡಿಗೋದಲ್ಲಿ ಗ್ರೌಂಡ್ ಟೈಮ್ ಸಿಗೋದು 22 ನಿಮಿಷ. 22 ನಿಮಿಷದಲ್ಲಿ 180 ಪ್ಯಾಸೆಂಜರ್ ಉಳ್ಕೋಬೇಕು, 180 ಜನ ಪ್ಯಾಸೆಂಜರ್ ಹತ್ಕೋಬೇಕು, ರಿಫಿಲ್ಲಿಂಗ್ ಮಾಡಬೇಕು, ಟೆಕ್ನಿಕಲ್ ಸೂಪರ್ವೈಸೇಷನ್ ಎಲ್ಲ ಮಾಡಬೇಕು. ಸೊ ಎವ್ರಿಬಡಿ ಈಸ್ ಅಂಡರ್ ಪ್ರೆಷರ್. ಸೊ ಅವಾಗ ಲಾಸ್ಟ್ ಮಿನಿಟಲ್ಲಿ ಏನಾದ್ರು ಒಂದು ಬಿದ್ದೋದ್ರೆ ಅಂತ ಕ್ಯಾಪ್ಟನ್ ಈಸ್ ದ ಲಾಸ್ಟ್ ಒನ್ ಟು ಗೋ ಆ್ಯಂಡ್ ಡೂ ಅನ್ ಇನ್ಸ್ಪೆಕ್ಷನ್ ಆ್ಯಂಡ್ ಸೇ ಓಕೆ ಎವ್ರಿಥಿಂಗ್ ಈಸ್ ಓಕೆ ಅಂತ ಹೇಳ್ತಾರೆ. ಆಮೇಲೆ ಎಂಜಿನ್ ಸ್ಟಾರ್ಟ್ ಆಯಿತು, ಸ್ಟಾರ್ಟ್ ಮಾಡಿಕೊಂಡು ಟ್ಯಾಕ್ಸಿ ಅಂದರೆ ವಿಲ್ ಪ್ರೊಸೀಡ್ ಟು ದ ಟೇಕ್ ಆಫ್ ಪಾಯಿಂಟ್. ಅದಕ್ಕಿಂತ ಮುಂಚೆ ಹೂಸೆವರ್ ಈಸ್ ನಾಟ್ ಫ್ಲೈಯಿಂಗ್ ಹಿ ವಿಲ್ ಪ್ರಿಪೇರ್ ದ ಕಂಪ್ಯೂಟರ್. ಎಷ್ಟು ವೆಯ್ಟು, ಎಷ್ಟು ಜನ ಪ್ಯಾಸೆಂಜರ್, ಅವ್ರದ್ದು ವೆಯ್ಟ್ ಏನು, ಫ್ಯೂಲ್ ವೆಯ್ಟ್ ಏನು, ದೆನ್ ವಾಟ್ ಈಸ್ ದ ಟೆಂಪ್ರೇಚರ್, ವಾಟ್ ಈಸ್ ದ ಆಲ್ಟಿಟ್ಯೂಡ್, ಬಿಕಾಸ್ ಎಂಜಿನ್ ಈಸ್ ವೆರಿ ಸೆನ್ಸಿಟಿವ್ ಟು ಟೆಂಪ್ರೇಚರ್, ಆಲ್ಟಿಟ್ಯೂಡ್ ಆ್ಯಂಡ್ ವೆಯ್ಟ್. ಓಕೆ, ಸೊ ಅದು ಎಲ್ಲ ಆಯಿತು. ಅದನ್ನ ಕಂಪ್ಯೂಟರ್ ಫೀಡ್ ಮಾಡ್ತಾರೆ. ದ ಕಂಪ್ಯೂಟರ್ ಸ್ಪೀಡ್ಗಳನ್ನು ಕೊಡುತ್ತೆ. ಓಕೆ ಓಕೆ ಇದು ನಿಮ್ಮ ಸ್ಪೀಡು ಇರಬೇಕು ಅಂತ. ಹಾಂ, ಫಸ್ಟ್ ಇಸ್ V1 ಅಂತ ಒಂದು ಸ್ಪೀಡ್ ಬರುತ್ತೆ, ಅದು ಲಕ್ಷ್ಮಣ ರೇಖೆ ಇದ್ದಾಗೆ. ಓಕೆ, ATC ರೆಡಿ, ಆರ್ ಯು ರೆಡಿ ಫಾರ್ ಟೇಕ್ ಆಫ್? ಎಸ್ ರೆಡಿ, ಕ್ಲಿಯರ್ ಫಾರ್ ಟೇಕ್ ಆಫ್ ಅಂತ ಕೊಟ್ಟ ಕೂಡಲೇ ನಾವು ವಿ ಓಪನ್ ದ ಪವರ್ ಆ್ಯಂಡ್ ದ ಕೋಪೈಲಟ್ ಪ್ಯಾರಲ್ ಎಕ್ಸೆಲೇಟರ್ ಹೊತ್ತಂಗೆ. ಹಾಂ, ವಿ ಡೋಂಟ್ ಯೂಸ್ ದ ಫುಲ್ ಪವರ್. ಓಕೆ, ಅದನ್ನು ಫ್ಲೆಕ್ಸ್ ಟೆಂಪ್ರೇಚರಿಗೆ ಅನುಗುಣವಾಗಿ ಅದು ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ